ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತ ಸುಳಿವು ಸಿಕ್ಕ ಬೆನ್ನಲ್ಲೇ ಈಗ ಎಲ್ಲಾ ಟೀಮ್ಗಳು ಆಕ್ಟಿವ್ ಆಗಿವೆ. ಒಂದು ಕಡೆ ತಮ್ಮ ಪ್ರಾತಿನಿಧ್ಯವನ್ನ ಪ್ರತಿನಿಧಿಸಬೇಕು ಅಂತ ಒಂದಿಷ್ಟು ಜನ ದೆಹಲಿಗೆ ಹೋಗಿ ಬರ್ತಾ ಇದ್ರೆ, ಈಗ ಡಿಕೆ ಟೀಮ್ ಕೂಡ ಅಖಾಡಕ್ಕಿಳಿತಾ ಇದೆ. ಒಕ್ಕಲಿಗ ಲೀಡರ್ಸ್ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸೋದಕ್ಕೆ ಅಧ್ಯಕ್ಷರ ಬದಲಾವಣೆ ಅಸ್ತ್ರಕ್ಕೆ ಸಿಎಂ ಬದಲಾವಣೆ ಅಸ್ತ್ರದ ಹೂಡಿಕೆಯಾಗಿದೆ. ಸಿಎಂ ಬದಲಾವಣೆಗೆ ಒತ್ತಡ ಹೇರೋದಕ್ಕೆ ಡಿಕೆಶಿ ಟೀಮ್ನಿಂದ ಪ್ಲಾನ್ ಆಗ್ತಿದೆ. ಈ ಮೂಲಕ ಹೈಕಮಾಂಡ್ ಅನ್ನೇ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರ ನಡೀತಿದೆ. ಡಿಕೆಶಿಯನ್ನು ವೀಕ್ ಮಾಡೋ ವಿರೋಧಿಗಳ ತಂತ್ರಕ್ಕೆ ಈ ಪ್ರತಿತಂತ್ರವನ್ನ ಒಡ್ಡುವ ಪ್ಲಾನ್ ಆಗ್ತಿದೆ. ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಸಿಎಂ ಅಂತ ಅಹಿಂದ ಸಚಿವರು ಒತ್ತು ಹೇಳ್ತಾರೆ, ಪದೇ ಹೇಳ್ತಾರೆ. ಅದರ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಳಿವನ್ನ ಎಐಸಿಸಿ ಅಧ್ಯಕ್ಷರಲ್ಲಿ ಕೊಟ್ಟು ಹೋದ್ರು. ಹಾಗಾಗಿ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಸ್ತ್ರಕ್ಕೆ ಸಿಎಂ ಬದಲು ಅಸ್ತ್ರವನ್ನ ಪ್ರತ್ಯಸ್ತ್ರವಾಗಿ ಹೂಡಿಕೆ ಮಾಡಿದೆ ಡಿಕೆ ಟೀಮ್ ಅಂತಂದ್ರೆ ಒಕ್ಕಲಿಗ ಲೀಡರ್ಸ್, ರಾಜ್ಯದ ಒಕ್ಕಲಿಗ ಕಾಂಗ್ರೆಸ್ ಲೀಡರ್ಸ್ ಗಳೆಲ್ಲ ಸೇರ್ಕೊಂಡು ಡಿಕೆ ಶಿವಕುಮಾರ್ ಅವರನ್ನ ಒಂದೇ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ರೀತಿ ಪಟ್ಟು ಹಿಡ್ಕೊಂಡಂಗೆ ಕಾಣ್ತಾ ಇದೆ. ಒಟ್ಟಾರೆ ಒಂದು ತಂತ್ರಕ್ಕೆ ಇನ್ನೊಂದು ಪ್ರತಿತಂತ್ರ, ಇವರ ಅಸ್ತ್ರಕ್ಕೆ ಅವ್ರದ್ದೊಂದು ಪ್ರತ್ಯಸ್ತ್ರ. ಕಾಂಗ್ರೆಸ್ನಲ್ಲಿ ಒಳಗಿಂದ ಒಳಗೇನೆ ಬಣ ಬಡಿದಾಟ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಯಾಕಂದ್ರೆ ಈಗಾಗಲೇ ಅದರ ಅವಧಿ ಮುಗಿದು ಹೋಗಿದೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೊನ್ನೆ ಮಾತಾಡಿದ್ರು. ಈಗ ಅವರನ್ನೇ ಭೇಟಿ ಆಗೋದಕ್ಕೆ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಆಗೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಕಾಂಗ್ರೆಸ್ನ ಒಕ್ಕಲಿಗ ನಾಯಕರ ದೆಹಲಿ ದಂಡಯಾತ್ರೆ ಶೀಘ್ರದಲ್ಲಾಗುತ್ತೆ. ಡಿಕೆ ವಿರುದ್ಧ ವ್ಯವಸ್ಥಿತ ಪಿತೂರಿ ಅಂತ ಒಂದು ದೂರು ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ದೆಹಲಿಗೆ ಹೋಗಿ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಅಂತಲೇ ಮಾತುಕತೆ ಆಗಿದೆ ಅಂತ ಹೇಳಲಾಗಿದೆ. ಅದರಂತೆ ಡಿಕೆಶಿಯನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಪಟ್ಟಿಡಿಯೋದು. ಬೇರೆ ಬೇರೆ ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಈಗಾಗಲೇ ಕೈ ಹಾಕಿದ್ದಾರೆ. ರಾಜ್ಯದಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಳಿವು ಕೊಟ್ಟಿದ್ರು ಖರ್ಗೆ. ಆದರೆ ಸಿದ್ದು ಮತ್ತು ಡಿಕೆ ಬಣ ಬಡಿದಾಟದ ನಡುವೆ ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಹೈಕಮಾಂಡ್ಗೂ ಇದು ತೀವ್ರ ತಲೆನೋವಾಗಿದೆ, ಅಧ್ಯಕ್ಷರ ಬದಲಾವಣೆ ಕಸರತ್ತು. ಆದರೆ ರಾಜ್ಯದ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನ ಕಾಂಗ್ರೆಸ್ ಕೈಗೊಳ್ಳಬೇಕು ಅಂತಂದ್ರೂ ಕೂಡ 10 ಸಲ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಇಡೀ ಭಾರತದ ರಾಜ್ಯದ ಮ್ಯಾಪ್ ತೆಗೆದ್ರೆ ನಿಮ್ಗೆ ರಾಜ್ಯದ 2 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿರೋದು. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ, ಹೋಲ್ಸ್ ಮೆಜಾರಿಟಿಯನ್ನು ಕೊಟ್ಟಿರುವ ಕರ್ನಾಟಕವನ್ನ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸೋ ಹಾಗಿಲ್ಲ. ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಒಂದೇ ತಪ್ಪಿದ ಹೆಜ್ಜೆ ಇಟ್ಟರು, ಸ್ವಲ್ಪ ಎಡವಿದ್ರು ಕೂಡ ಅದು ಪ್ರತಿಪಕ್ಷಗಳಿಗೆ ಬಹಳ ದೊಡ್ಡ ಹಾದಿ ಆಗುತ್ತೆ, ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಂಡ್ರು ಕೂಡ ಒಂದು 10 ಸಲ ಅಲ್ಲ 100 ಸಲ ಯೋಚನೆ ಮಾಡಿ ರಾಜ್ಯದ ಮಟ್ಟಿಗೆ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂಥ ಪರಿಸ್ಥಿತಿ ಇರೋ ಸಂದರ್ಭದಲ್ಲಿ ಬಣಗಳು ಈ ಒತ್ತಡವನ್ನು ಸೃಷ್ಟಿ ಮಾಡ್ತಿವೆ. ಹೈಕಮಾಂಡ್ ಏನೋ ಒಂದು ಲೆಕ್ಕಾಚಾರ ಹಾಕೊಂಡಿದ್ರೆ ಈ ಕಡೆಯಿಂದ ಒಂದು ಲೆಕ್ಕಾಚಾರ, ಆ ಕಡೆಯಿಂದ ಮತ್ತೊಂದು ಲೆಕ್ಕಾಚಾರ, ಮತ್ತೊಂದು ಕಡೆಯಿಂದ ಮತ್ತೊಂದು ಲೆಕ್ಕಾಚಾರ. ಒಟ್ಟಾರೆ ಹೈಕಮಾಂಡ್ ತಲೆ ಚಚ್ಚಿಕೊಳ್ಳೋ ಹಂತಕ್ಕೆ ಹೋಗ್ಬಿಡುತ್ತೆ ಕಾಂಗ್ರೆಸ್ನ ಸದ್ಯದ ರಾಜಕೀಯ ಪರಿಸ್ಥಿತಿ ಅನ್ನೋ ಹಂತದಲ್ಲಿದೆ. ಬಹಿರಂಗವಾಗಿ ಯಾವುದು ಕಾಣದೇ ಇದ್ರು ಒಳಗಿಂದೊಳಗೆ ದೆಹಲಿಗೆ ಹೋಗೋದು ಬರೋದು, ನಾಯಕರನ್ನ ಭೇಟಿ ಆಗೋದು, ಈ ಬಗ್ಗೆ ಮಾತಾಡೋದು, ಆಗಾಗ್ಗೆ ಇವರೆಲ್ಲ ಒಟ್ಟಾಗೋದು, ಇವೆಲ್ಲವೂ ಕೂಡ ನಡೀತಾ ಇದೆ. ಸೊ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸದ್ಯದ ರಾಜ್ಯದ ಪರಿಸ್ಥಿತಿಗೂ ರಾಜ್ಯದ ಕಾಂಗ್ರೆಸ್ನ ಪರಿಸ್ಥಿತಿಗೂ ಹೈಕಮಾಂಡ್ ಸಿಕ್ಕಾಕೊಂಡಿರುವಂಥ ಇಕ್ಕಟ್ಟಿಗೂ ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗೂ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ಎಲ್ಲೋ ಒಂದು ಅಧಿಕಾರವನ್ನು ಪಡೆದುಕೊಂಡಿರೋದು ಕಳೆದುಕೊಳ್ಳೋ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನಿಸುತ್ತಾ? ಮತ್ತು ಸದ್ಯಕ್ಕೆ ಡಿಕೆ ಟೀಮ್ ಒಕ್ಕಲಿಗರು ಅಂತಂದ್ರೆ ಯಾರ್ಯಾರು ಯಾವ್ಯಾವ ನಾಯಕರು ಹೊರಟಿದ್ದಾರೆ ದೆಹಲಿ ಕಡೆಗೆ? ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಒಂದು ಕಸರತ್ತಿನಲ್ಲಿ ದಲಿತ ನಾಯಕರು ಹಾಗೆ ಅಹಿಂದ ಸಚಿವರೇನಿದ್ದಾರೆ ಇವರು ದೆಹಲಿ ಯಾತ್ರೆಯನ್ನ ಶುರು ಮಾಡಿದ್ರು. ಹೈಕಮಾಂಡ್ ಮೇಲೆ ಕೂಡ ಬಹಳಷ್ಟು ಒಂದು ಒತ್ತಡವನ್ನು ಹಾಕಿದ್ರು. ಅದಾದ ಸಂದರ್ಭದಲ್ಲೇ ಖರ್ಗೆ ಅವರು ಒಂದು ಸುಳಿವನ್ನ ಕೊಡ್ತಾರೆ. ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗಳನ್ನ ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನ ಕೊಟ್ಟಿದ್ರು. ಅದಾದ ಬೆನ್ನಲ್ಲೇ ಈ ಕಡೆ ಡಿಕೆ ಶಿವಕುಮಾರ್ ಅವರ ಟೀಮ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಒಂದು ಸಿದ್ದರಾಮಯ್ಯನವರ ಒಂದು ಬಣದ ನಾಯಕರೇನಿದ್ದಾರೆ ಇವರು ಡಿಕೆ ಶಿವಕುಮಾರ್ ಅವರನ್ನ ವೀಕ್ ಮಾಡ್ತಕ್ಕಂಥ ಒಂದು ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸಿದ್ರೆ ಪಕ್ಷದಲ್ಲೂ ಅವರ ಹಿಡಿತವನ್ನ ತಪ್ಪಿಸಬಹುದು, ಜೊತೆಗೆ ಸರ್ಕಾರದಲ್ಲೂ ಕೂಡ ಅವರ ಹಿಡಿತವನ್ನ ತಪ್ಪಿಸಬಹುದು ಅನ್ನೋ ಲೆಕ್ಕಾಚಾರವನ್ನ ಅವ್ರು ಇಟ್ಕೊಂಡು ಈ ಒಂದು ರಣತಂತ್ರಗಳು ಮಾಡ್ತಾ ಇದ್ದಾರೆ ಅಂತ ಈ ಕಡೆ ಡಿಕೆ ಟೀಮ್ ಫುಲ್ ಗರಂ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವರು ಕೂಡ ಆ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಆಪ್ತರು ಹಾಗೆ ಅವರ ಆಪ್ತ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಕೆಲವು ಒಕ್ಕಲಿಗ ನಾಯಕರೇನಿದ್ದಾರೆ ಇವರು ದೆಹಲಿ ದಂಡಯಾತ್ರೆ ಶುರು ಮಾಡಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶೀಘ್ರದಲ್ಲೇ ಕೆಲವೇ ದಿನಗಳಲ್ಲಿ ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಕೆ.ಸಿ.
ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬಾರದು, ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ಈ ಕಡೆ ಸಿಎಂ ಬದಲಾವಣೆ ಕೂಡ ಆಗಬೇಕು ಅನ್ನೋ ಒಂದು ಒತ್ತಡವನ್ನ ಏರ್ತಕ್ಕಂಥ ತಂತ್ರವನ್ನ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಹಂತದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ, ಸಿಎಂ ಬದಲಾವಣೆಯ ಬಗ್ಗೆ ಒಂದಷ್ಟು ಒಪ್ಪಂದ ಆಗಿದೆ ಅನ್ನೋ ಒಂದು ಅಂಶಗಳೇನಿದೆ ಇದು ಬಹಳಷ್ಟು ಒಂದು ಸದ್ದು ಮಾಡ್ತಾ ಇತ್ತು. ಅದರಂತೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಸಿಎಂ ಹುದ್ದೆಯನ್ನ ಕೊಡಬೇಕು, ಹಿಂದೆ ಏನು ಒಪ್ಪಂದ ಆಗಿದೆ ಆ ಒಪ್ಪಂದದಂತೆ ತಾವು ನಡೆದುಕೊಳ್ಳಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಹೈಕಮಾಂಡ್ ಮೇಲೆ ಏರೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಬಲಪಡಿಸೋದಕ್ಕೆ ಈಗ ಅವರ ಆಪ್ತ ಬಳದ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ. ಸದ್ಯದಲ್ಲೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ವೀಕ್ ಮಾಡೋದಕ್ಕೆ ಬಹಳಷ್ಟು ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದ್ಯಾವುದಕ್ಕೂ ಕೂಡ ಮಣೆಯನ್ನ ಆಗ್ಬಾರ್ದು ಅನ್ನೋ ಒಂದು ಒತ್ತಡವನ್ನು ಹೇರೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗ ಸದ್ಯ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಅಂತ ಬಹಳಷ್ಟು ಒಂದು ಬಣ ಬಡಿದಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆದ್ರೆ ಮುಂದೆ ಸರ್ಕಾರದ ಮೇಲೆ ಪಕ್ಷದ ಮೇಲೆ ಬಹಳಷ್ಟು ಒಂದು ಡ್ಯಾಮೇಜ್ ಬೀಳಬಹುದು. ಜೊತೆಗೆ ಪಕ್ಷದಲ್ಲಿ ಕೆಲವೊಂದು ಬಣ ವಿರೋಧಿ ಚಟುವಟಿಕೆಗಳು, ಪಕ್ಷ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ಗೂ ಕೂಡ ಈ ಒಂದು ಬಣ ಬಡಿದಾಟದ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಇವರ ಒಂದು ಕೋಲ್ಡ್ ವಾರ್, ಇವರ ಒಂದು ಜಟಾಪಟಿ ಮತ್ತಷ್ಟು ತಾರಕಕ್ಕೆ ಹೋಗುತ್ತೆ ಅನ್ನೋ ಒಂದು ಆತಂಕ ಕೂಡ ಅವರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಳೆದು ತೂಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಬಣ ಬಡಿದಾಟದ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲಿ ಅಥವಾ ಬೇರೆ ರೀತಿಯ ಒಂದು ಬದಲಾವಣೆ ಆಗಲಿ ಅದ್ಯಾವುದು ಬೇಡ ಅನ್ನೋ ಒಂದು ಅಭಿಪ್ರಾಯಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಣೋತ್. ರೈಟ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. We'll be right back.